ಇಲ್ಲಿ √m+√6 = √54 ಅಂತ ಕೊಟ್ಟವ್ರೆ. ಇವಾಗ m ಅಂದರೆ ಎಷ್ಟು ಅಂತ ಕಂಡುಹಿಡಿಯಬೇಕು. ಯಾವ ಥರ ಕಂಡುಹಿಡಿಯೋದು? √m+√6 = √54 ಏನಂತ ಬರಿಬೋದು? 9 6 54 ಅಂತ ಬರಿಬೋದು. ಅದೇ ಥರ √m+√6 = 9 ಏನಂತ 3² ಅಂತ ಬರಿಬೋದು. ಯಾಕೆಂದರೆ 3 3 9 ಆಗಿರ್ತದೆ. 3 3 9. ಈ 3² ಆಚೆ ಬಂದಾಗ 3 ಉಳಿತದೆ. ಅಲ್ಲಿ ಇದು √m+√6 ಸ್ಕ್ವೇರ್ ರೂಟ್ ಹೋಗಿ 3 ಆಚೆ ಬಂದಾಗ 3 ಉಳಿತು. 3√6 ಅಂತ ಉಳಿದಿರ್ತದೆ ಇದು. ಇಲ್ಲಿ √6 ಆ ಕಡೆ ಹೋದಾಗ ಏನಾಯ್ತದೆ? √m = 3√6 - √6 ಅಂತ ಆಯ್ತದೆ. 3√6 - √6 ಅಂದರೆ 3 ಮೈನಸ್ ಏನೂ ಇಲ್ಲ ಅಂದರೆ 1√6. 3 - 1 2 √6ಗಳು ಉಳಿತದೆ. ಅದು √m ಅಂದರೆ. ಈಗ ಮತ್ತೆ 2 ರೂಟ್ ಒಳಗಡೆ ಹೋದರೆ ರೂಟ್ ತೆಗಿಬೇಕಿಲ್ಲಿ. ಒಳಗಡೆ ಹೋಗ್ಬೇಕಿಲ್ಲ. ರೂಟ್ ಈ ಕಡೆ ಬಂದಾಗ ² ಆಯ್ತದೆ. m = 2√6² ಅಂತ. ಸ್ಕ್ವೇರ್ ಅಂದರೆ 2ಕ್ಕೂ ಸ್ಕ್ವೇರು √6ಕ್ಕೂ ಸ್ಕ್ವೇರ್ ಆಯ್ತದೆ. 2² ಟೈಮ್ಸ್ ಆಫ್ √6². ಸ್ಕ್ವೇರು ರೂಟ್ ಹೋಯ್ತು. 2 2 4 ಆಯಿತು. ಇದು 2 2 4. ಅಲ್ಲಿಗಿದು 4 ಟೈಮ್ಸ್ ಆಫ್ 6. 4 6 ಎಷ್ಟು? 24. ಅಲ್ಲಿ 24 ಅನ್ನೋದೇನು? mದು ಟೋಟಲ್ ವ್ಯಾಲ್ಯೂ. ಟೋಟಲ್ ಬೆಲೆ ಎಷ್ಟು? 24. ಬಾಯ್.